ನಮಸ್ಕಾರ. ಇಂದು ನಾವು ಸೇತುಬಂಧ ಪರೀಕ್ಷೆಯ ಒಂದು ಗಣಿತದ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಮೂರನೇ ತರಗತಿಯ ಗಣಿತದ ವಿಷಯದ ಬಗ್ಗೆ ನಾವು ಈಗಾಗಲೇ ನಾವು ಸೇತುಬಂಧ ಪರೀಕ್ಷೆಯ ಕೆಲವೊಂದು ಅಭ್ಯಾಸದ ಹಾಳೆಗಳನ್ನು ನಿಮಗೆ ಕೊಟ್ಟಿದ್ದೇವೆ ಮಕ್ಕಳು. ಈಗಾಗಲೇ ಈ ಒಂದು ಅಭ್ಯಾಸದ ಹಾಳೆಯಲ್ಲಿ ಮೊದಲನೇ ಅಭ್ಯಾಸದ ಹಾಳೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ಒಂದೇ ರೀತಿಯ ಆಕಾರ ಮತ್ತು ಲಕ್ಷಣಗಳುಳ್ಳ ಆಕೃತಿಗಳಿಗೆ ನೀಡಿದ ಬಣ್ಣಗಳನ್ನೇ ತುಂಬು. ಮಕ್ಕಳೇ, ಈಗಾಗಲೇ ನಾನೀಗ ನಿಮಗೆ ಬಣ್ಣಗಳನ್ನು ತುಂಬಿದ್ದೇನೆ. ಒಂದೇ ರೀತಿಯ ಆಕಾರ ಎಲ್ಲೆಲ್ಲಿ ಐತಲ್ಲ ನೀವು ನೋಡಿ ತುಂಬಬೇಕು. ಈ ಮೊದಲನೆಯದ್ದು ಇಲ್ಲಿ ಚೌಕದ ಒಂದು ಆಕೃತಿ ಇದೆ ಮಕ್ಕಳೇ. ಈ ಒಂದು ಚೌಕದ ಆಕೃತಿಗೆ ನಾವು ಈಗ ಒಂದು ಗುಲಾಬಿ ಬಣ್ಣವನ್ನು ತುಂಬಿದ್ದೇನೆ. ನೀವು ಕೂಡ ಈ ಒಂದು ಚೌಕದ ಆಕೃತಿ ಎಲ್ಲೆಲ್ಲಿ ಬರುತ್ತದಲ್ಲ ಮಕ್ಕಳೇ, ಅಲ್ಲಿ ನೀವು ಒಂದೇ ರೀತಿಯ ಬಣ್ಣ ತುಂಬಬೇಕು, ಅಂದರೆ ಗುಲಾಬಿ ಬಣ್ಣವನ್ನೇ ತುಂಬಬೇಕು. ಎರಡನೇದಾಗಿ ಇಲ್ಲಿ ಯಾವುದಿದೆ? ವೃತ್ತ ಇದೆ ಮಕ್ಕಳೇ, ಹೌದಲ್ಲ ಮಕ್ಕಳೇ? ಯಾವುದು? ವೃತ್ತದ ಆಕೃತಿ ಇದೆ. ಈ ಒಂದು ವೃತ್ತದ ಆಕೃತಿಗೆ ನಾವು ಯಾವ ಬಣ್ಣ ನೀಡಿದ್ದೇನೆ? ಯಾವ ಬಣ್ಣ ಕೊಟ್ಟಿದ್ದೇನೆ ಮಕ್ಕಳೇ? ನೀಲಿ ಬಣ್ಣ. ತಾವು ಕೂಡ ಈ ವೃತ್ತ ಎಲ್ಲೆಲ್ಲಿದೆ ಅಲ್ಲ ಮಕ್ಕಳೇ, ಅಲ್ಲಿ ನೀವು ಕೂಡ ಯಾವ ಬಣ್ಣ ತುಂಬಬೇಕು? ನೀಲಿ ಬಣ್ಣವನ್ನೇ ತುಂಬಬೇಕು ಮಕ್ಕಳೇ. ಅದೇ ರೀತಿಯಾಗಿ ಇನ್ನೊಂದು ತ್ರಿಭುಜದ ಒಂದು ಆಕೃತಿ ಇದೆ ಮಕ್ಕಳೇ. ಈ ತ್ರಿಭುಜದ ಆಕೃತಿಗೆ ಯಾವ ಬಣ್ಣ ಇದೆ ಹೇಳಿ ಮಕ್ಕಳೇ? ಯಾವುದಿದೆ? ಹಸಿರು ಬಣ್ಣ ತುಂಬಿದ್ದೇನೆ ಮಕ್ಕಳೀಗ. ನೀವು ಕೂಡ ಈ ತ್ರಿಭುಜದ ಆಕೃತಿ ಎಲ್ಲೆಲ್ಲಿದೆ ಅಲ್ಲ ಮಕ್ಕಳೇ, ಅಲ್ಲಿ ಏನು ತುಂಬಬೇಕು? ನೀವು ಹಸಿರು ಬಣ್ಣವನ್ನೇ ತುಂಬಬೇಕು. ಇತ್ತೀತಲ್ಲ ಮಕ್ಕಳೇ ಮೊದಲನೇ ದಿನದ ಒಂದು ಅಭ್ಯಾಸದ ಹಾಳೆ. ಈಗ ಎರಡನೇದ ಅಭ್ಯಾಸದ ಹಾಳೆ ನೋಡೋಣ ಮಕ್ಕಳೇ. ಎರಡನೇ ದಿನದ ಅಭ್ಯಾಸದ ಹಾಳೆಯಲ್ಲಿ ಮಾದರಿಯಲ್ಲಿನ ಆಕಾರಗಳ ಬಣ್ಣ ಗಮನಿಸಿ. ಚಿತ್ರದಲ್ಲಿನ ಆಕಾರಗಳಿಗೂ ಅದೇ ರೀತಿಯ ಬಣ್ಣ ತುಂಬು. ಒಂದು ಮಾದರಿ ಚಿತ್ರ ಕೊಟ್ಟಿದ್ದಾರೆ ಮಕ್ಕಳಲ್ಲಿ. ಒಂದು ಗೊಂಬೆಯ ಆಕಾರದ ಒಂದು ಚಿತ್ರ ಇದೆ, ಮಾದರಿ ಚಿತ್ರ. ಇದಕ್ಕೇನು ಮಾಡಿದ ಅಂದರೆ ವಿವಿಧ ಆಕೃತಿಗಳನ್ನು, ಅವಕ್ಕೆಲ್ಲ ಮುಖ ಮತ್ತು ಕಿವಿ, ಕಾಲುಗಳು, ಈ ಒಂದು ಆಕೃತಿಗಳಿಗೆ ಜೋಡಿಸಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಮಕ್ಕಳೇ. ಮೊದಲನೇದಾಗಿ ಒಂದು ಚೌಕದ ಒಂದು ಆಕೃತಿ ಕೊಟ್ಟಿದ್ದಾರೆ ಮಕ್ಕಳೇ. ಅದಕ್ಕೆಲ್ಲ ನಾನು ಏನು ತುಂಬಿದ್ದೇನೆ? ಹಸಿರು ಬಣ್ಣವನ್ನು ತುಂಬಿದ್ದೇನೆ ಈಗಾಗಲೇ. ತಾವು ಕೂಡ ಒಂದು ಈ ಮಾದರಿಯಲ್ಲಿ ಬರುವಂತಹ ಒಂದು ಚೌಕದ ಒಂದು ಆಕೃತಿ ಎಲ್ಲೆಲ್ಲಿದೆ ಅಲ್ಲ ಮಕ್ಕಳೇ, ಅಲ್ಲಿ ಯಾವ ಬಣ್ಣ ತುಂಬಬೇಕು? ಹಸಿರು ಬಣ್ಣವನ್ನೇ ತುಂಬಬೇಕು ಮಕ್ಕಳೇ. ತೀತಲ್ಲ ಮಕ್ಕಳೇ? ಯಾವ ಬಣ್ಣ? ಈ ಚೌಕದ ಆಕೃತಿಗೆ ನೀವು ಹಸಿರು ಬಣ್ಣವನ್ನೇ ತುಂಬಬೇಕು. ಅದೇ ರೀತಿಯಾಗಿ ಎರಡನೇ ಆಕೃತಿ ಒಂದು ತ್ರಿಭುಜದ ಆಕೃತಿ ಇದೆ ಮಕ್ಕಳೇ. ಈ ಮಾದರಿಯಲ್ಲಿ ಚಿತ್ರದಲ್ಲಿ ಯಾವ ಒಂದು ತ್ರಿಭುಜದ ಆಕೃತಿ, ತ್ರಿಭುಜ ಎಲ್ಲೆಲ್ಲಿದೆ ಅಲ್ಲ ಮಕ್ಕಳೇ ಆಕೃತಿ, ಅಲ್ಲಿ ಯಾವ ಬಣ್ಣ ತುಂಬಬೇಕು? ಹಳದಿ ಬಣ್ಣವನ್ನೇ ತುಂಬಬೇಕು ಮಕ್ಕಳೇ. ಅದೇ ರೀತಿಯಾಗಿ ಇಲ್ಲಿ ಯಾವ ಒಂದು ವೃತ್ತದ ಆಕೃತಿ ಇದೆ. ಈ ಒಂದು ಮಾದರಿಯಲ್ಲಿರುವ ಚಿತ್ರದಲ್ಲಿ ವೃತ್ತ ಎಲ್ಲೆಲ್ಲಿದೆ ಅಲ್ಲ ಮಕ್ಕಳೇ, ಇಲ್ಲಿದೆ. ಇವೆರಡು ಮಕ್ಕಳೇ, ಇವೆರಡು ಇಲ್ಲಿ ಎಲ್ಲೆಲ್ಲಿ ವೃತ್ತ ಇದೆಯಲ್ಲ ಮಕ್ಕಳೇ, ಆ ಆಕೃತಿಗೆ ನೀವು ಯಾವ ಬಣ್ಣ ತುಂಬಬೇಕು? ಗುಲಾಬಿ ಬಣ್ಣವನ್ನೇ ತುಂಬಬೇಕು. ಅದೇ ರೀತಿಯಾಗಿ ಈ ಇನ್ನೊಂದು ಆಕೃತಿ ಯಾವುದಿದೆ ಮಕ್ಕಳು ನೋಡಿದ್ರಲ್ಲ, ಆಯತದ ಆಕೃತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಚಿತ್ರದಲ್ಲಿ ಆಯತದ ಆಕೃತಿ ಎಲ್ಲಿದೆ ಅಲ್ಲ ಮಕ್ಕಳು, ಯಾವ ಬಣ್ಣ ತುಂಬಬೇಕು ನೀವು? ಇದಕ್ಕೆ ನೀಲಿ ಬಣ್ಣವನ್ನೇ ತುಂಬಬೇಕು. ಯಾವ ಬಣ್ಣ? ನೀಲಿ ಬಣ್ಣ. ಹೀಗೆ ಈ ಒಂದು ಎರಡನೇ ದಿನದ ಅಭ್ಯಾಸದ ಹಾಳೆ ಇದೆ ಮಕ್ಕಳೇ. ಇನ್ನು ಮೂರನೇ ದಿನದ ಅಭ್ಯಾಸದ ಹಾಳೆ ನೋಡಿ ಮಕ್ಕಳೇ. ಮೂರನೇ ದಿನದ ಅಭ್ಯಾಸದ ಹಾಳೆಯಲ್ಲಿ ಏನು ಬರುತ್ತೆ? ಒಳಗೆ ಹೊರಗೆ. ಅಂದರೆ ನಿಮಗೆ ಗೊತ್ತಿರ್ಬೋದು ಮಕ್ಕಳೇ, ನೋಡಿ, ಕೆಳಗಿನ ಚಿತ್ರಗಳನ್ನು ಗಮನಿಸು, ಹೊರಗಡೆ ಇರುವುದಕ್ಕೆ ವೃತ್ತ ಹಾಕು. ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಎರಡು ಚಿತ್ರ ನೋಡಿ ಮಕ್ಕಳೇ. ಹೊರಗಡೆ ಇರುವುದಕ್ಕೆ ವೃತ್ತ ಹಾಕು ಅಂತಾರೆ. ಒಂದು ಒಳಗಡೆ ಇದೆ, ಒಂದು ಹೊರಗಡೆ ಇದೆ. ಅದೇ ರೀತಿ ಈ ಪಂಜರದಲ್ಲಿ ಒಳಗಿದೆ ಮಕ್ಕಳೇ. ಇದು ಒಂದು ಚಿತ್ರ. ಯಾವ ಚಿತ್ರ ಇರ್ಬೋದು ಮಕ್ಕಳೇ? ಇದು ಒಂದು ಮಂಗನ ಒಂದು ಆಕಾರದ ಚಿತ್ರ ಕಾಣಿಸುತ್ತಲ್ಲ ಮಕ್ಕಳೇ, ಹೌದಲ್ಲ? ಈ ಒಂದು ಒಳಗಡೆ ಇರುವುದಕ್ಕೆ ನಾವು ಏನು ಮಾಡಬೇಕು? ವೃತ್ತ ಹಾಕೋಂಗಿಲ್ಲ. ಯಾವುದಕ್ಕೆ ವೃತ್ತ ಹಾಕಬೇಕು ಮಕ್ಕಳೇ? ಹೊರಗಡೆ ಇರುವುದಕ್ಕೆ ವೃತ್ತ ಹಾಕು ಅಂತ ಕೊಟ್ಟಿದ್ದಾರೆ ಪ್ರಶ್ನೆ. ಹೊರಗಡೆ ಯಾವುದಿದೆ ಮಕ್ಕಳೇ? ಇದು ಇದೆಯಲ್ಲ ಅಲ್ವ ಮಕ್ಕಳೇ, ಅದಕ್ಕೆ ನೀವು ಏನು ಮಾಡಬೇಕು? ಹೊರಗಡೆ ಇರುವುದಕ್ಕೆ ವೃತ್ತವನ್ನು ಹಾಕಬೇಕು ಮಕ್ಕಳೇ. ನೀವು ಹೊರಗಡೆ ಯಾವ ರೀತಿ ಹಾಕಬೇಕು ವೃತ್ತ ಅಂದರೆ ಮಕ್ಕಳೇ, ಇದು ಹೊರಗಡೆ ಇದೆ ಅಂದಮೇಲೆ ನೀವು ಈ ರೀತಿ
ಒಂದು ವೃತ್ತವನ್ನು ಹಾಕಬೇಕು ಮಕ್ಕಳೇ. ಈ ರೀತಿ ವೃತ್ತವನ್ನು ಹಾಕಬೇಕು. ಅದೇ ರೀತಿಯಾಗಿ ಎರಡನೇದು ನೋಡಿ ಮಕ್ಕಳೇ, ಈ ಕಾರಿನಲ್ಲಿ ಹುಡುಗನಿದ್ದಾನೆ, ಇಲ್ಲಿ ಒಳಗಡೆ ಇದ್ದಾನೆ ಮಕ್ಕಳೇ, ಇಲ್ಲಿ ಹೊರಗಡೆ ಇದ್ದಾನೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಪ್ರಶ್ನೆಯನ್ನು? ಹೊರಗಡೆ ಇರುವುದಕ್ಕೆ ವೃತ್ತ ಹಾಕುವುದು. ನೋಡಿ ಮಕ್ಕಳೇ, ಹೊರಗಡೆ ಯಾವುದಿದೆ ಇದರಲ್ಲಿ? ಹೊರಗಡೆ ನಿಂತಿದ್ದಾನಲ್ಲ ಮಕ್ಕಳೇ, ಇದಕ್ಕೆ ನಾವು ವೃತ್ತವನ್ನು ಈ ರೀತಿ ಹಾಕಬೇಕು ಮಕ್ಕಳೇ. ಅದೇ ರೀತಿ ಇದರಲ್ಲಿ ಯಾವುದು ಹೊರಗಡೆ ಇದೆ, ಒಳಗಡೆ ಯಾವುದು, ಹೊರಗಡೆ ಯಾವುದು? ಇದನ್ನು ನೀವೇ ಮಾಡಬೇಕು ಮಕ್ಕಳೇ. ಇದು ಹೋಮ್ವರ್ಕ್ ನಿಮ್ಮ ಮಕ್ಕಳೇ. ಇದನ್ನು ನೀವು ಮಾಡಿ ನನ್ನ ವಾಟ್ಸಪ್ ಗ್ರೂಪಿಗೆ ಈ ಅಭ್ಯಾಸದ ಹಾಳೆಯನ್ನು ಹಾಕಬೇಕು ಮಕ್ಕಳೇ. ಇದು ತಿಳಿದಿರಬೇಕಲ್ಲ ಮಕ್ಕಳೇ, ಒಳಗೆ ಹೊರಗೆ. ಇದು ಅಭ್ಯಾಸದ ಹಾಳೆ 3ನೇ ದಿನದ ಮಕ್ಕಳೇ. ಈಗ ಇನ್ನು 4ನೇ ದಿನದ ಅಭ್ಯಾಸದ ಹಾಳೆಯನ್ನು ತಿಳ್ಕೊಳ್ಳೋಣ ಮಕ್ಕಳೇ. 4ನೇ ದಿನದ ಅಭ್ಯಾಸದ ಹಾಳೆಯಲ್ಲಿ ಏನು ಬರುತ್ತದೆ ಅಂದರೆ, ಭಾರ ಹಗುರ. ಕಡಿಮೆ ಭಾರ ಸೂಚಿಸುವ ಚಿತ್ರಕ್ಕೆ ಕೆಂಪು ಬಣ್ಣ ತುಂಬು. ಮಕ್ಕಳೇ, ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಆ ಕಡಿಮೆ ಒಂದು ಭಾರ ಯಾವುದಿದೆಯಲ್ಲ ಅದಕ್ಕೆ ನೀವು ಕೆಂಪು ಬಣ್ಣ ತುಂಬಬೇಕು. ನೋಡಿ, ಕಡಿಮೆ ಭಾರ ಹಗುರ ಕೆಂಪು ಬಣ್ಣವನ್ನು ತುಂಬಬೇಕು ಅಂತ ಹೇಳಿದ್ದಾರೆ ಮಕ್ಕಳೇ. ಲಕ್ಷ್ಯ ಇಟ್ಟು ಗಮನ ಇಟ್ಟು ಕೇಳಿ. ಒಂದು ಕೆಂಪು ಬಣ್ಣವನ್ನೇ ತೆಗೆದುಕೊಳ್ಳಬೇಕು ಮಕ್ಕಳೇ. ನೋಡಿ, ಕಡಿಮೆ ಭಾರ. ಇಲ್ಲಿ ಕಡಿಮೆ ಭಾರ ಯಾವುದು ಅನಿಸುತ್ತೆ ಮಕ್ಕಳೇ? ಈ ಚಿತ್ರ ನೋಡಿದ ತಕ್ಷಣ ಕಡಿಮೆ ಭಾರ ಚೆಂಡು ನಿಮಗೆ ಕಡಿಮೆ ಭಾರ ಅನಿಸುತ್ತಲ್ಲ ಮಕ್ಕಳೇ? ಇದು ಚೆಂಡು ಹೌದಲ್ಲ ಮಕ್ಕಳಿದು? ಹೌದು, ಇದು ಒಂದು ಚೆಂಡಿನ ಆಕಾರ ಇದೆ ಮಕ್ಕಳೇ. ಇದು ಕಡಿಮೆ ಭಾರ ಅನಿಸುತ್ತೆ. ಅದಕ್ಕೆ ನೀವು ಇದು ಕಡಿಮೆ ಭಾರ ಇರುವ ಸೂಚಿಸುವ ಚಿತ್ರಕ್ಕೆ ಏನಂತ ಹೇಳಿದ್ದಾರೆ? ಕೆಂಪು ಬಣ್ಣ ತುಂಬಬೇಕಂದಿದ್ದಾರೆ ಮಕ್ಕಳೇ. ಈ ರೀತಿ ನೀವು ಕಡಿಮೆ ಭಾರ ಇರುವ ಚಿತ್ರಕ್ಕೆ ನೀವು ಏನು ಮಾಡಬೇಕು ಮಕ್ಕಳೇ? ಈ ರೀತಿ ಕೆಂಪು ಬಣ್ಣವನ್ನು ತುಂಬಬೇಕು. ಈ ರೀತಿ ಕೆಂಪು ಬಣ್ಣವನ್ನು ತುಂಬಬೇಕು ಮಕ್ಕಳೇ. ಅದೇ ರೀತಿಯಾಗಿ 2ನೇ ಚಿತ್ರದಲ್ಲಿ, 3ನೇ ಚಿತ್ರದಲ್ಲಿ, 4ನೇ ಚಿತ್ರದಲ್ಲಿ ಕೂಡ ಮಕ್ಕಳೇ ನೀವೇ ಗಮನಿಸಿ. ಇದನ್ನು ನೋಡಿ, ಕಡಿಮೆ ಯಾವುದ್ಯಾವುದು ಭಾರವಿದೆ, ಕಡಿಮೆ ಭಾರ ಸೂಚಿಸುವ ಚಿತ್ರ ಯಾವುದಿದೆ ಅದನ್ನು ತಿಳಿದುಕೊಂಡು ಮಕ್ಕಳೇ ಅಲ್ಲೆಲ್ಲ ನೀವೇನು ಮಾಡಬೇಕು? ಕೆಂಪು ಬಣ್ಣವನ್ನು ತುಂಬಬೇಕು. ಇದು ಈ ರೀತಿ 4ನೇ ದಿನದ ಒಂದು ಅಭ್ಯಾಸದ ಹಾಳೆಯಾಗಿದೆ